ಸೀತಾ, ಯಾಕೆ ಹೇಳ್ತಿದ್ಯಾ? ಯಾಕೆ ಸುಮ್ಮನೆ ನಿಂತಿದ್ಯಾ? ನಾನು ತೋಟಕ್ಕೆ ಕೆಲಸಕ್ಕೆ ಹೋಗಬೇಕು, ಹೊಟ್ಟೆ ಹಸಿತಿದೆ, ಏನಾರು ತಿನ್ನಲಿಕ್ಕೆ ಕೊಡು. ಮನೆಯಲ್ಲಿ ತಿನ್ನಲಿಕ್ಕೆ ಯಾವುದೇ ತಿನಿಸಿ ಸಾಮಾನುಗಳಿಲ್ಲ, ಮಗು ಫೀಸ್ ಕಟ್ಟಿಲ್ಲ, ಶಾಲೆಗೆ ಕಳ್ಸೋಕ್ಕಾಗ್ತಿಲ್ಲ. ಮೊದಲು ಆ ಕೆಲಸ ಬಿಟ್ಟು ಯಾವ್ದಾದ್ರು ವ್ಯಾಪಾರ ಶುರು ಮಾಡಿ ಅಂತ ಹೇಳ್ತಿದ್ದೀನಲ್ಲ. ಅದೇ ಬೇಜಾರಿನಲ್ಲಿ ರಾಮು ತೋಟಕ್ಕೆ ಹೋಗುತ್ತಿರುತ್ತಾನೆ. ದೇವರೇ, ನಮ್ಮ ಕಷ್ಟ ಯಾವಾಗ ತೀರುತ್ತೆ ಎಂದು ತೋಟದಲ್ಲಿ ಕೆಲಸ ಶುರು ಮಾಡುತ್ತಾನೆ. ಕೆಲಸ ಮಾಡುತ್ತಿರುವಾಗ ಯಾವುದೋ ಒಂದು ಕಲ್ಲಿನ ತರ ಅಡ್ಡ ಸಿಗುತ್ತದೆ. ಓ, ಇದು ಕಲ್ಲಲ್ಲ, ನಿಧಿ, ಚಿನ್ನ, ವಜ್ರ ಎಲ್ಲ ಇದೆ. ಇದು ನನ್ನದೇ ತೋಟ, ನನ್ನದೇ ತೋಟದಲ್ಲಿ ಸಿಕ್ಕಿರುವ ನಿಧಿ. ಓ ದೇವರೇ, ನಿನಗೆ ಹಿಂದಾದರೂ ನನ್ನ ಮೇಲೆ ಕರುಣೆ ಬಂತಲ್ಲ. ರಾಮು ತುಂಬಾ ಖುಷಿಯಿಂದ ಆ ನಿಧಿಯನ್ನು ಎತ್ತಿಕೊಂಡು ಮನೆ ಕಡೆ ಬರುತ್ತಾನೆ. ಈ ನಿಧಿ ಸಿಕ್ಕಿರುವ ವಿಷಯ ಮೊದಲು ನನ್ನ ಹೆಂಡತಿಗೆ ಹೇಳಬೇಕು. ಹೇ, ಇಲ್ಲಿ ನೋಡೆ, ನಾನು ತೋಟದಲ್ಲಿ ಕೆಲಸ ಮಾಡುತ್ತಿರುವಾಗ ನಿಧಿ ಸಿಕ್ಕಿದೆ. ಇದೆಲ್ಲ ನಮ್ಮದೇ, ಇನ್ನು ಮುಂದೆ ನಮ್ಮದೇ ಇದು. ಹೌದಾ ರೀ? ಹೇಗೋ ನನ್ನ ಮಗುಗೆ ಶಾಲೆಗೆ ಫೀಸ್ಗೆ ಮತ್ತೆ ನಮ್ಮ ಕಷ್ಟಗಳಿಗೆಲ್ಲ ದೇವರಿಗೆ ಕೇಳಿಸಿತು ಅನ್ಸುತ್ತೆ. ಹೀಗೆ ಹೇಳುತ್ತಾ ತುಂಬಾ ಖುಷಿಯಿಂದ ಮಲಗುತ್ತಾರೆ. ಒಂದು ರಾತ್ರಿ ಆ ಊರಿಗೆ ಕಳ್ಳ ಬರುತ್ತಾನೆ. ಕಳ್ಳ ಹಾಗೆ ಸಾಗುತ್ತಾ ರಾಮುವಿನ ಮನೆ ಕಡೆ ಬರುತ್ತಾನೆ. ಮನೆ ಕಡೆ ಬಂದ ನಂತರ ಮನೆ ಒಳಗೆ ಬರುತ್ತಾನೆ. ಒಳಗೆ ಬಂದು ನೋಡಿದರೆ ಚಿನ್ನ ಕಾಣಿಸುತ್ತದೆ. ಸುತ್ತಮುತ್ತ ನೋಡುತ್ತಾನೆ, ಎಲ್ಲರೂ ಮಲಗಿರುತ್ತಾರೆ. ಓ, ಇದು ಒಳ್ಳೆಯ ಸಮಯ, ಈ ಚಿನ್ನ ಇನ್ನ ಮೇಲೆ ನನ್ನದೇ, ನನ್ನ ಎಲ್ಲ ಕಷ್ಟಗಳು ತೀರುತ್ತೆಂದು ಅವನು ಅಂದುಕೊಂಡು ಆ ಚಿನ್ನವನ್ನು ಕೊಂಡೊಯ್ಯುತ್ತಾನೆ. ಯಾರು ನೋಡುತ್ತಿಲ್ಲವೆಂದು ಕಳ್ಳ ಖುಷಿಯಿಂದ ಚಿನ್ನವನ್ನು ಕಳ್ಳತನ ಮಾಡಿಕೊಂಡು ಹೋಗುತ್ತಿರುತ್ತಾನೆ. ಆದರೆ ಅದನ್ನು ಆ ಊರಿನಲ್ಲಿ ಒಬ್ಬ ಮನುಷ್ಯ ನೋಡುತ್ತಾನೆ. ಆ ಮರೆಯಲ್ಲಿ ನಿಂತುಕೊಂಡು ನೋಡುತ್ತಿರುವಾಗ ಕಳ್ಳ ಅದನ್ನು ನೋಡುವುದಿಲ್ಲ. ಹೇ ನೋಡು ಸೀತಾ, ನಾವು ರಾತ್ರಿ ಮಲಗಿರುವಾಗ ಮನೆಯಲ್ಲಿ ಇಟ್ಟಿದ್ದ ನಿಧಿಯನ್ನು ಯಾರೋ ರಾತ್ರಿ ಬಂದು ಕದ್ದಿದ್ದಾರೆ. ನಿನ್ನ ಮುಂದೆ ನಮ್ಮ ಕಷ್ಟ ಹೀಗೆ ಉಳಿಯುತ್ತೆ ಎನ್ನಿಸುತ್ತದೆ. ಏನು ಮಾಡೋದು ಈಗ? ನಮಗೆ ಇದೇ ಕಷ್ಟವೇ? ನಮ್ಮ ಮಕ್ಕಳ ಭವಿಷ್ಯ ಏನಾಗಬಹುದು? ಏನು ಮಾಡೋದು ಈಗ? ನೀವು ಚಿಂತಿಸಬೇಡಿ, ಅದು ನಮಗೆ ದೇವರು ಕೊಟ್ಟದ್ದು, ಅದು ನಮ್ಮದೇ ಚಿನ್ನ, ಅದು ಎಲ್ಲೂ ಹೋಗುವುದಿಲ್ಲ. ನೀವು ಹೆದರದೆ ಆ ಕದ್ದಿರುವ ಕಳ್ಳನನ್ನು ಎಲ್ಲಿದ್ದರೂ ಹುಡುಕಿಕೊಂಡು ಆ ಚಿನ್ನವನ್ನು ತೆಗೆದುಕೊಂಡು ಬನ್ನಿ. ನೀವು ಹೆದರಬೇಡಿ. ಸರಿ ಸೀತಾ, ನೀನು ಹೇಳಿದಾಗೆ ಆಗಲಿ. ನಾನು ಹೇಗಾದರೂ ಮಾಡಿ ಆ ಕಳ್ಳನನ್ನು ಹುಡುಕಿ ನಮ್ಮ ಚಿನ್ನ ಮತ್ತೆ ಹಿಂದಿರುಗಿಸುತ್ತೇನೆ. ನೀನು ಇಲ್ಲಿಯೇ ಇದ್ದು ಮಕ್ಕಳನ್ನು ಚೆನ್ನಾಗಿ ನೋಡಿಕೊ. ನಾ ಬರುವವರೆಗೂ ಮನೆ ಬಿಟ್ಟು ಎಲ್ಲೂ ಹೋಗಬೇಡ. ದೇವರು ನಮ್ಮ ಕಡೆ ಇದ್ದಾನೆ. ಸರಿ ರೀ, ನೀವು ಹೇಳಿದಾಗೆ ಆಗಲಿ. ನಾನು ಮನೆ ಬಿಟ್ಟು ಎಲ್ಲೂ ಹೋಗುವುದಿಲ್ಲ. ನಾನು ಮಕ್ಕಳನ್ನು ನೋಡಿಕೊಂಡು ಇಲ್ಲಿಯೇ ಇರುತ್ತೇನೆ. ನೀವು ಬರುವವರೆಗೂ ನಾ ಕಾಯುತ್ತಿರುತ್ತೇನೆ. ಆದಷ್ಟು ಬೇಗ ಬನ್ನಿ, ಆಯಿತಾ? ಸರಿ ಸೀತಾ, ನಾ ಬೇಗ ಬರುತ್ತೇನೆ. ಆದರೆ ಈ ವಿಷಯವನ್ನು ಯಾರಿಗೂ ಹೇಳಬೇಡ, ನಮಗೆ ತೊಂದರೆ. ಹಾಗೆ ಹೆಂಡತಿಗೆ ಹೇಳುತ್ತಾ ರಾಮು ಕಳ್ಳನನ್ನು ಹುಡುಕಿಕೊಂಡು ಬರುವುದಕ್ಕೆ ಹೋಗುತ್ತಿರುತ್ತಾನೆ. ಆಗ ನಡೆದುಕೊಂಡು ಹೋಗುತ್ತಿರುವಾಗ ರಾಮುವಿನ ಎದುರಿಗೆ ರಾತ್ರಿ ಕಳ್ಳನನ್ನು ನೋಡಿದ ವ್ಯಕ್ತಿಯು ನಡೆದುಕೊಂಡು ಬರುತ್ತಿರುತ್ತಾನೆ. ಅದನ್ನು ನೋಡಿ ರಾಮು ನಿಲ್ಲುತ್ತಾನೆ. ನಿಂತ ನಂತರ ಕಳ್ಳನನ್ನು ನೋಡಿದ ವ್ಯಕ್ತಿ ರಾಮು ಕಡೆಗೆ ಬರುತ್ತಾನೆ. ಬಂದು ರಾಮುವಿಗೆ ಆ ವಿಷಯವನ್ನು ಹೇಳುತ್ತಾನೆ. ಹೇ ರಾಮು, ರಾತ್ರಿ ನಿಮ್ಮ ಮನೆಯ ಕಡೆ ಯಾವುದೋ ಕಳ್ಳ ಬಂದ ಹಾಗೆ ಅನಿಸುತ್ತದೆ ಅಲ್ಲ? ನಾನು ಅವನನ್ನು ನೋಡಿದೆ. ರಾತ್ರಿ ಬ್ಯಾಗನ್ನು ಎತ್ಕೊಂಡು ಹೋಗುತ್ತಿದ್ದನು. ಹೌದು, ನನ್ನ ಮನೆಯಲ್ಲಿ ಕಳ್ಳತನವಾಗಿದೆ. ನನ್ನ ತೋಟದಲ್ಲಿ ಸಿಕ್ಕಿದ ನಿಧಿ ಕಳ್ಳತನವಾಗಿದೆ. ಅದನ್ನು ನೀನು ನೋಡಿದೆಯಾ? ಹೌದು ರಾಮು, ನಾನು ನೋಡಿದೆ. ಈ ಕಡೆಯೇ ಹೋದ. ನೀನು ಅವನನ್ನು ಹುಡುಕು, ನಾನು ಅವನನ್ನು ಹುಡುಕುತ್ತೇನೆ. ಹಾಗೆ ರಾಮು ಕಳ್ಳನನ್ನು ಹುಡುಕಲು ಮುಂದೆ ಸಾಗುತ್ತಿರುತ್ತಾನೆ. ಹಾಗೆ ಸಾಗುತ್ತಾ ಮುಂದೆ ಹೋಗುತ್ತಿರುವಾಗ ರಾಮು ತುಂಬಾ ದೂರದಲ್ಲಿ ಯಾವುದೋ ಮರದ ಕೆಳಗಡೆ ಒಂದು ಪೆಟ್ಟಿಗೆ ಕಾಣಿಸುತ್ತದೆ. ಆ ಪೆಟ್ಟಿಗೆಯನ್ನು ನೋಡುತ್ತಾ ಪೆಟ್ಟಿಗೆ ಹತ್ತಿರ ಬರುತ್ತಾನೆ. ಓ, ಇದು ಯಾವುದು ಪೆಟ್ಟಿಗೆ? ನನ್ನ ಮನೆಯಲ್ಲಿ ಇದ್ದ ಹಾಗೆ ಇದೆಯಲ್ಲ. ಓ, ಇದು ನನ್ನದೇ ಪೆಟ್ಟಿಗೆ. ಆ ಕಳ್ಳ ಇಲ್ಲಿ ಯಾಕೆ ಹಾಕಿದ್ದಾನೆ? ಇದರಲ್ಲಿ ಚಿನ್ನವನ್ನೆಲ್ಲ ಎತ್ತುಕೊಂಡು ಬರೀ ಪೆಟ್ಟಿಗೆ ಬಿಸಾಕಿ ಹೋಗಿದ್ದಾನಲ್ಲ. ರಾಮು ಪೆಟ್ಟಿಗೆಯನ್ನು ಅಲ್ಲಿಯೇ ಬಿಟ್ಟು ಕಳ್ಳನನ್ನು ಹುಡುಕಲು ಹೋಗುತ್ತಿರುವಾಗ ಕಳ್ಳ ಕಾಣಿಸುತ್ತಾನೆ. ಹೇ ನಿಲ್ಲು ಎಂದು ಕೂಗುತ್ತಾನೆ. ಕಳ್ಳನ ಹತ್ತಿರ ರಾಮು ಚಿನ್ನವನ್ನು ಕಿತ್ತುಕೊಂಡು ಬರುತ್ತಾನೆ. ಹೇ ರೀ, ಈ ಚಿನ್ನ ಎಲ್ಲಿ ಸಿಕ್ತು ನಿಮಗೆ? ಇದು ನಮ್ಮದೇ ಚಿನ್ನ. ರಾತ್ರಿ ನೀವು ನಮ್ಮ ಮನೆಗೆ ತಂದಿದ್ದೆ ಚಿನ್ನ. ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿ ಇರುತ್ತೆ. ಆ ದೇವರು ನಮ್ಮ ಕಡೆ ಇದ್ದಾನೆ. ದೇವರು ನಮಗೆ ಮೋಸ ಮಾಡಲಿಲ್ಲ, ಹೌದಲ್ವಾ?
ನನಗೆ ಖುಷಿ ಆಗುತ್ತಿದೆ ರೀ. ನಿಮಗೆ ಖುಷಿ ಆಗುತ್ತಿಲ್ಲವೇ? ನನಗೂ ಖುಷಿ ಆಗುತ್ತಿದೆ. ದೇವರು ನಮ್ಮ ಕಡೆಯೇ ಇದ್ದಾನೆ. ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ.